ನೋಡಿ ಕಳೆದ ವಾರ ಅಷ್ಟೇ ಮುಲ್ಲಾ, ಇವಾಗ ಮುಫೀಸ್ ಅಂತ ಆತನ ಮೇಲೆ ಲವ್ ಜಿಹಾದ್ ಆರೋಪಗಳಿದೆ. ಸರ್, ಒಂದು ಈ ಗಂಡು ಮೆಟ್ಟಿದ ನಾಡಿನಲ್ಲಿ ನಾವು ಈ ಲವ್ ಜಿಹಾದ್ ಪ್ರಕರಣ ಏನೋ ವರದಿ ಆಗ್ತಿದೆಯಲ್ಲ, ಇದರಲ್ಲಿ ನೇಚರ್ ಆಫ್ ಕ್ರೈಮ್ ಅಥವಾ ಅಫೆನ್ಸ್ ಒಂದೇ ರೀತಿಯಾಗಿದೆ. ಒಂದು ಕಡೆ ಪ್ರೀತಿ ಹೆಸರಲ್ಲಿ ಆಟ ಆಡೋದು, ನಂತರದಲ್ಲಿ ಬ್ಲಾಕ್ ಮೇಲು, ಖಾಸಗಿ ವಿಡಿಯೋವನ್ನು ಅವರಿಬ್ರು ಇಟ್ಕೊಂಡಿರೋದು, ಅತ್ಯಾಚಾರದ ಗಂಭೀರ ಆರೋಪಗಳಿದೆ. ಎಲ್ಲೋ ಒಂದು ಕಡೆ ವ್ಯವಸ್ಥಿತವಾಗಿ ಹಿಂಗೆ ಆಗ್ತಿದೆಯಾ ಅನ್ನೋ ಡೌಟ್ ಬರೋಕ್ಕೆ ಶುರುವಾಗ್ಬಿಟ್ಟಿದೆ. ನೋಡಿ, ಸಮೀರ್ ವಿಚಾರದಲ್ಲಿ ಆತ ನಡೆಸುವಂಥ ಜಿಮ್ಮಲ್ಲೇ ಇವನು ಯಾರೋ ಮುಫೀಸ್ ಅಂತ ಈಗ ಇನ್ನೊಬ್ಬ ಬಂದಲ್ಲ, ಅವನು ಅಲ್ಲೇ ಟ್ರೈನರ್ ಅಂತ ಕೆಲಸ ಮಾಡ್ತಾರೆ, ಅವ್ರ ಜೊತೆನೇ ಟ್ರೈನಪ್ ಆಗಿದ್ದಂತೆ. ಹೌದು. ನೇಹಾ ಹಿರೇಮಠ ಅಂತ ಹೇಳ್ಬಿಟ್ಟು 2024ರಲ್ಲಿ ಏನು ಇದಾಗಿತ್ತು, ಆಕೆಯ ತಂದೆ ಮಾತಾಡ್ತಾ ಇರುವಂಥದ್ದು ಫಯಾಜ್ ಅಂತ ಏನೀಗ ಆರೋಪಿ ಧಾರವಾಡ ಜೈಲಲ್ಲಿದ್ದಾನೋ ಅವನು ಕೂಡ ಈ ಸಮೀರ್ ಗರಡಿಯಲ್ಲೇ ಬೆಳಗ್ದವನು ಅನ್ನುವಂಥ ನಿಟ್ಟಲ್ಲಿ ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಈ ಮೂರು ಹೆಸರುಗಳು ಕೂಡ ತಳಕಾಕಿರುವಂಥದ್ದು. ಇವತ್ತು ಆ ಸಮೀರ್ನ ವಿಕೃತಿಗಳು ಅಂತ ಹೇಳಲಾಗ್ತಾ ಇದೆಯಲ್ಲ, ಆ ವಿಡಿಯೋಗಳು ಮತ್ತು ಆಕೆ ಬಂದಿರುವಂಥ ಸ್ಟೇಟ್ಮೆಂಟ್, ಆಕೆ ಕೊಟ್ಟಿರುವಂಥ ಸ್ಟೇಟ್ಮೆಂಟು, ಇದರ ಅಡಿಯಲ್ಲಿ ಒಂದು ತಿಂಗಳ ಹಿಂದೆ ನಡೆದಿರುವಂಥ ಈಕೆ ಬಂದು ಧೈರ್ಯ ಮಾಡಿ, ಅವ್ರ ಮನೆಯವರೆಲ್ಲ ಧೈರ್ಯ ಮಾಡಿ ಇವತ್ತು ಮುಂದಕ್ಕೆ ಬಂದಿರುವಂಥ ಅವರೇ ಸ್ಟೇಟ್ಮೆಂಟ್ ಕೊಡ್ತಾ ಇರುವಂಥದ್ದು. ಅಂದರೆ ಭಯಭೀತರಾಗಿ ಮಾಡುವ ತಪ್ಪುಗಳನ್ನು ಮಾಡದ ನಂತರ ಭಯಭೀತವಾಗಿ ಸಮಾಜಕ್ಕೆ ಹೆದರಿ ಮನೇಲಿ ಕೂತಿರೋ ಹೆಣ್ಮಕ್ಳು ಎಷ್ಟಿದ್ದಾರೆ ಅನ್ನುವಂಥದ್ದು ಕೂಡ ಈ ಪಟ್ಟಿ ಭಯಪಡಿಸುತ್ತೆ. ಹೌದು. ಈಗ ಆ ಸಮೀರದ ಈಚೆ ಬಂದಿರಲಿಲ್ಲ ಅಂದರೆ ಇವ್ರು ಬರೋದಕ್ಕೆ ಸಾಧ್ಯನೇ ಇಲ್ಲ. ಸಮೀರ್ ಅಡಿಯಲ್ಲೇ ಇವನು ಯಾರು ಮುಫೀಸ್ ಬರ್ತಾನೆ, ನೇಹಾ ತಂದೆ ಕೂಡ ಅದನ್ನೇ ಹೇಳ್ತಾರೆ, ಫಯಾಜ್ ಕೂಡ ಇವನ್ ಗರಡಿಲೇ ಇವನ್ ಜಿಮ್ಮಲ್ಲೇ ಇದ್ದ ಅಂತ. ಅಂದರೆ ಎಲ್ಲೋ ಒಂದು ಕಡೆ ಈ ಜಿಮ್ಗಳನ್ನು, ಪಿ ಜಿಗಳನ್ನು ಇವರು ಬಲವಂತದ ಮತಾಂತರಕ್ಕೆ, ಜಿಹಾದಿಗೆ ಬಳಸ್ಕೊಳ್ಳುವಂಥ ಲಕ್ಷಣಗಳು ಕಾಣಿಸ್ಕೊಂಡು ಅಂತ. ಇವತ್ತು ಕಮಿಷನರ್ ಶಶಿಕುಮಾರ್ ಅವರು ಜಿಮ್ ಮಾಲೀಕರನ್ನೆಲ್ಲ ಕರೆದು ಮಾತಾಡಿಸ್ತಾ ಇದ್ರು. ನಾವು ಹೆಣ್ಮಕ್ಳನ್ನ ಹದ್ದುಬಸ್ತಲ್ಲಿ ಇಡಬೇಕಾಗಿರೋದು ಮನೆಯವರ ಕರ್ತವ್ಯ. ಪ್ರೀತಿ ಪ್ರೇಮ ಇದು ಯಾವ ಕುರುಡು ಅಂತೇಳಿ ಮಕ್ಕಳು ಹೋಗಿ ಬೀಳುವಂಥ ಹಳ್ಳ ಏನಿದೆ ಅದರ ಕಡೆ ಇವ್ರಿಗೆ ಗಮನ ಇಲ್ಲದೆ ಇದ್ರೆ ಇಂಥ ಪ್ರಕರಣಗಳ 100 ಇವತ್ತು ಮನೇಲಿ ಕೂತಿರ್ಬೋದು. ಹೇಳೋಕ್ಕಾಗದೆ ಸಮಾಜಕ್ಕೆ ಹೆದರಿ ದಯಾನೀಯ ಪರಿಸ್ಥಿತಿಯಲ್ಲಿ ಎಷ್ಟು ಜನ ಬಡ ಹೆಣ್ಮಕ್ಳು ಇರ್ಬೋದು, ಹೆಣ್ಮಕ್ಳುಗಳಿಗೆ ಸಂಖ್ಯೆ ಎಷ್ಟಿರ್ಬೋದು. ಒಂದೊಂದು ಸರಿ ಪಟ್ಟಿಗಳನ್ನು ನೆನೆಸ್ಕೊಂಡ್ರೆ ಭಯ ಆಗತ್ತೆ. ಮಂಗಳೂರು, ಬೆಂಗಳೂರು, ಈ ಹುಬ್ಬಳ್ಳಿ, ಈ ಎಲ್ಲ ಕಡೆ ಪಿ ಜಿ ಮತ್ತು ಈ ಹಾಸ್ಟೆಲ್ಲು, ಪಿ ಜಿಗಳು, ಜಿಮ್ಗಳು ಇವೆಲ್ಲದರ ಕಡೆ ಒಂದು ಸರಿ ಕಣ್ಣೋಟ ಆಡಿಸ್ಬೇಕೇನು ಅಂತ ಅನ್ಸುತ್ತೆ. ಯಾಕಂತಂದ್ರೆ ತುಂಬ ದೊಡ್ಡ ಮಟ್ಟದ ಪ್ರಕರಣಗಳು ಸಲೀಸಾಗಿ ಬಿಟ್ಟುಬಿಟ್ರೆ ಹಿಂದೂ ಹೆಣ್ಣು ಮಕ್ಕಳು ಅನ್ನುವಂಥದ್ದು ಇವರಿಗೆ ವಸ್ತುಗಳಾಗಿ, ಅಂದರೆ ಇವರು ಏನು ಒಂದು ಸ್ಪಷ್ಟವಾದ ಸೂಚನೆ ಇಟ್ಕೊಂಡು ಬಂದಿದ್ದಾರೋ, ಜಿಹಾದ್ ಅನ್ನೋ ಹೆಸರಲ್ಲಿ ಮತವನ್ನು, ಧರ್ಮವನ್ನು ಪೋಷಿಸ್ತೀವಿ ಅನ್ನುವಂಥ ಭ್ರಮೆಯಲ್ಲಿ ಏನು ಬದುಕ್ತಾ ಇದ್ದಾರಲ್ಲ, ಇವ್ರುಗಳಿಗೆ ಈ ಮಕ್ಕಳುಗಳು ಬಲಿಯಾಗ್ತಾ ಹೋಗ್ತವೆ. ಬಲಿಯಾದವ್ರ ಸಂಖ್ಯೆ ಎಷ್ಟಿರ್ಬೋದು. ಈಗ ಆ ಮಗು ಹೇಳುತ್ತೆ, ಹೆಣ್ಮಗು ಹೇಳುತ್ತೆ, ಸಮೀರ್ ವಿಚಾರದಲ್ಲಿ ಬೆಳಕಿಗೆ ಬಂದ ನಂತರ ಧೈರ್ಯ ಬಂತು ಅನ್ನುವಂಥ ನಿಟ್ಟಲ್ಲಿ ಮಾತಾಡುತ್ತೆ. ಅದೇ ಸತ್ಯ. ಎಷ್ಟೋ ಮಕ್ಕಳುಗಳು ಹೇಳೋದಕ್ಕೆ ಭಯಪಟ್ಟು ಎಲ್ಲಿ ತೆರೆಮರೆಯಲ್ಲಿದ್ದಾರೆ ಏನೋ ಗೊತ್ತಿಲ್ಲ. ಇಂಥ ಪ್ರಕರಣಗಳು ನಡೆದಾಗ ಧೈರ್ಯ ಹೇಳುವಂಥವ್ರು ಆಗಬೇಕು. ಸಮಾಜದ ಪ್ರಮುಖರು ಏನು ಅನ್ಸ್ಕೊಂಡಿದ್ದಾರೆ, ಅದು ಹಿಂದೂ ಸಮಾಜ ಆಗಿರ್ಬೋದು, ಮುಸಲ್ಮಾನ್ ಸಮಾಜ ಆಗಿರ್ಬೋದು, ಜಿಹಾದಿಗೆ ಯಾರೂ ಕೂಡ ಸಪೋರ್ಟ್ ಮಾಡೋದಿಲ್ಲ. 2021ರಲ್ಲಿ BJP ಈ ಬಲವಂತದ ಮತಾಂತರದ ನಿಷೇಧ ಕಾಯ್ದೆ ತರುತ್ತೆ. ಇವರು 24ಕ್ಕೆ ಬಂದ ತಕ್ಷಣಕ್ಕೆ 23ರಲ್ಲಿ ಅದನ್ನ ರದ್ದತಿ ಮಾಡಿಬಿಡ್ತಾರೆ. ಅಂದ್ರೆ ಕೇಂದ್ರ ಮಟ್ಟದಲ್ಲೇ ಏನೋ ಆಗಬೇಕು. ಇವರ ರಾಜಕೀಯ ಧ್ರುವೀಕರಣಕ್ಕೆ ಸಿಕ್ಕಾಕೊಂಡು, ಅಂದರೆ ದ್ವಂದ್ವ ನೀತಿ, ದ್ವಂದ್ವ ನಿಲುವುಗಳು, ಅಂದರೆ ಒಂದು ಸಿದ್ಧಾಂತಕ್ಕೆ ಇವರು ಒಪ್ಪಿಕೊಳ್ಳದೇ ಇದ್ದಾಗ, ಇವರ ಸಿದ್ಧಾಂತಗಳು ಉಲ್ಟಾ ಹೊಡೆದಾಗ ಇವ್ರುಗಳು ಬಂದು ಅದನ್ನೇ ಮಾಡ್ಕೊಂಡು ಕೂತ್ಕೋತಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಮುತಾಲಿಕ್ ಸರ್ ನಮ್ಮ ಜೊತೆಗೆ. ಸರ್ ನಮಸ್ತೆ. ನಮಸ್ಕಾರ. ನಾಗರಾಜ್ ಅರೆಹೊಳೆ, ಕರ್ನಾಟಕ ನ್ಯೂಸ್ ಬೀಟ್ ಮುಖ್ಯಸ್ಥ. ನಮಸ್ತೆ. ನಮಸ್ತೆ ಸರ್. ಇದು ಜಿಹಾದ್ ಯಾಕೋ ಹುಬ್ಬಳ್ಳಿನ ಪೂರ್ತಿ ಆವರಿಸ್ಕೊಂಡ್ಬಿಟ್ಟಿದೆಯಾ ಅಂತ. ಸಮೀರ್ ಆಯಿತು, ಮುಫೀಸ್ ಆಯಿತು, ಆ ನೇಹಾ ಹಿರೇಮಠ ತಂದೆ ಕೂಡ ಹೇಳ್ತಾರೆ, ಅವನ ಜೈಲಲ್ಲಿರೋ ಫಯಾಜ್ ಕೂಡ ಇದೇ ಗರಡಿಯಿಂದ ಬಂದವನು ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಂಗೆ ಹೋಗಬೇಕು ಸರ್? ಹಿಂದೂ ಸಮಾಜ ಹೆಣ್ಣು ಮಕ್ಕಳು ಯಾವ ಹಾದಿಲಿ ಸಾಕ್ತಾ ಇದ್ದಾರೆ ಅಂತ. ಇದು ಹುಬ್ಬಳ್ಳಿ ಕಾರಣ ಏನು ಅಂತಂದ್ರೆ, ಒಂದು ಇಲ್ಲಿ ನಮ್ಮ ಸಂಘಟನೆ ಕಾರ್ಯಕರ್ತರು ಬಹಳ ಆಕ್ಟಿವ್ ಇದ್ದಾರೆ. ಸಂದರ್ಭ ಎಲ್ಲೆಲ್ಲಿ ಗಮನಕ್ಕೆ ಬಂದ ತಕ್ಷಣನೇ ಫಾಲೋ ಅಪ್ ಮಾಡಿ ಅದನ್ನ ವ್ಯವಸ್ಥಿತವಾಗಿ ಟ್ಯಾಕಲ್ ಮಾಡಿ ಅದನ್ನ ಬಗೆಹರಿಸ್ತಾರೆ. ಈ ಬೇರೆ ಕಡೆನೂ ನಡೀತಾ ಇದೆ. ಇದು ಸಾಕಷ್ಟು ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ನಡೀತಾ ಇದೆ.
ಕೆಲವೊಂದು ಕಡೆಗೆ ನಮಗೆ ಗೊತ್ತಾಗದೇ ಇರುವಂತಹದ್ದು ಇರುತ್ತೆ. ಇನ್ನು ಕೆಲವೊಂದು ಕಡೆಗೆ ನಮ್ಮ ಟೀಮು ಸರಿಯಾಗಿ ಅದನ್ನ ಹ್ಯಾಂಡಲ್ ಮಾಡದೇ ಇರುವಂತಹದ್ದು ಇರುತ್ತೆ. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟು ಕೆಲವೊಂದ್ಸಲ ನಮಗೆ ಬಹಳ ಡೈವರ್ಟ್ ಮಾಡಿ ಅದನ್ನ ಆ ಹುಡುಗಿನ ಅಥವಾ ಹುಡುಗನ್ನ ಕಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಹೀಗೆ ಆದ್ರೆ ನಮ್ಮ ಈ ಹುಬ್ಬಳ್ಳಿ ಟೀಮ್ ಅಂತೂ ಬಹಳ ಸ್ಟ್ರಿಕ್ಟ್ ಆಗಿ ವ್ಯವಸ್ಥಿತವಾಗಿ. ಕಮಿಷನರ್ ಶಶಿಕುಮಾರ್ ಅವರು ಮಂಗಳೂರಲ್ಲಿ ಕೆಲಸ ಮಾಡಿದ್ದಾರೆ. ಯಾಕೆ ಮಂಗಳೂರು ಪ್ರಕ್ಷುಬ್ಧ ಈ ರೀತಿ ಪ್ರಕರಣಗಳಲ್ಲಿ ಬಂದಿರೋದ್ರ ಅವ್ರ ಅನುಭವದಲ್ಲಿ ಇರೋದ್ರಿಂದ ಹುಬ್ಬಳ್ಳಿಗೆ ಒಂದು ಶಕ್ತಿ ಬಂದಿರಬಹುದು. ಆ ನಿಟ್ಟಲ್ಲೇ ಕೆಲಸ ಕಾರ್ಯಾಚರಣೆ ಆಗಿರೋದ್ರಿಂದ ಒಂಚೂರು ಬಿಸಿ ಮುಟ್ಟುವ ಕಾರ್ಯ ಆಗ್ತಿರ್ಬೋದಾ ಅಂತ. ಹೌದು, ಈಗ ಏನಂದ್ರೆ ಡಿಪಾರ್ಟ್ಮೆಂಟ್ಗಳು, ಸರ್ಕಾರ, ಕೋರ್ಟು ಇವರೆಲ್ಲ ಬರೀ ಕಾನೂನು ನೋಡ್ತಾರಷ್ಟೇ ವಿನಃ ಮಾನವೀಯತೆ ಅಥವಾ ಮುಂದಿನ ಅನಾಹುತಗಳು, ಆ ತಂದೆ ತಾಯಿ 20-25 ವರ್ಷದಿಂದ ಸಾಕಿ ಬೆಳೆಸದಂತವಳು ಸಡನ್ ಆಗಿ ಒಂದ್ ಯಾರೋ ಜೊತೆ ಹೋಗ್ತಾಳೆ ಅಂತಂದ್ರೆ ಎಷ್ಟು ನೊಂದು ಬೆಂದು ಅವ್ರು ಎಷ್ಟು ಕಸಿವಿಸಿ ಆಗುತ್ತೆ ಆ ಮಕ್ಕಳಿಗೆ, ಆ ತಂದೆ ತಾಯಿಯರಿಗೆ. ಸೊ ಆ ಹಿನ್ನೆಲೆಯಲ್ಲಿ ನಡೀತಾ ಇದೆ. ಈಗ ಹುಬ್ಬಳ್ಳಿದ ಘಟನೆ ಅಂತೂ ಬಹಳ ಭಯಾನಕವಾಗಿದೆ. ಇದು ಮೊದಲನೇದಲ್ಲ, ಕೊನೆಯದೂ ಅಲ್ಲ, ನಿರಂತರವಾಗಿ ಈ ರೀತಿ ನಡೆಯೋದನ್ನೇ ಇದು. ನಮ್ಮ ಅನುಮಾನ ಏನಂದ್ರೆ, ಈಗ ಸಮೀರದ ಬೆಳಕಿಗೆ ಬಂದ ತಕ್ಷಣಕ್ಕೆ ಈಗಾಗಲೇ ನೊಂದು ಬೆಂದು ಕೂತಿರುವಂತ ಆ ಹುಡುಗಿ 1 ತಿಂಗಳ ನಂತರ ಈಚೆ ಬರ್ತಾಳೆ. ಈಗ 2ನೇ ಪ್ರಕರಣ ಮುಫೀಸ್ದು. ಆದ್ರೆ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಈ ರೀತಿ ಅನ್ಯಾಯ ಆಗಿರ್ಬೋದು, ತೆರೆಮರೆಯಲ್ಲಿ ಕೂತು ದಯನೀಯ ಪರಿಸ್ಥಿತಿಯಲ್ಲಿರುವ ಹಿಂದೂ ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟಿರ್ಬೋದು ಅಂತ. ಅಲ್ಲ, ಅವಳು ಆ ಸಮೀರ್ ಮುಲ್ಲಾನ ಮೊಬೈಲ್ ನಲ್ಲಿ 7-8 ಹುಡುಗಿಯರಿದ್ದಾರೆ. ಹೌದು, ಅವರು ಅದನ್ನೆಲ್ಲ ವಿಡಿಯೋಗಳೆಲ್ಲ ನಾವು ಪೊಲೀಸರಿಗೆ ಒಪ್ಸಿದೀವಿ. ಈ ಮನೆ ಅವನು ಹೊಕ್ಕು ಅವನನ್ನ ಅರೆಸ್ಟ್ ಮಾಡಿ, ಅಂದ್ರೆ ಅವನನ್ನ ಕರ್ಕೊಂಡು ಬಂದು ಮೊದ್ಲು ನಾವು ನಮ್ಮ ಹುಡುಗರು ಮಾಡಿದ್ದು ಅಂದ್ರೆ ಮೊಬೈಲ್. ಯಾಕಂದ್ರೆ ಮೊಬೈಲ್ ಡಿಲೀಟ್ ಆಯ್ತಂದ್ರೆ ನಮ್ಗೆ ದಾಖಲೆಗಳು ಸಿಗದೆ ಇರೋಂಗ ಆಗ್ಬಿಡುತ್ತೆ. ಆ ಹಿನ್ನೆಲೆಯಲ್ಲಿ ಅದು ಆದದ್ದು ಘಟನೆ 7-8 ಬರೀ ಇದು ಒಂದು ಇದು ಅವ್ರದ್ದು 3 ಜಿಮ್ಗಳಿದಾವೆ. ಮತ್ ಇದ್ರ ಹಿಂದೆ ಅವ್ರ ಫ್ಯಾಮಿಲಿ ಪೂರ್ತಿ ಸಪೋರ್ಟ್ ಇರುತ್ತೆ. ಅವ್ರ ಅಕ್ಕ ಏನೋ ಬಂದು ಎಲ್ಲ ಕರ್ಕೊಂಡ್ ಬರ್ತಿದ್ರು ಅನ್ನುವಂತ ಆರೋಪ. ಎಲ್ಲ ಸಪೋರ್ಟ್, ಪೂರ್ಣ ಸಪೋರ್ಟ್ ಇದೆ. ಅವರ ಈ ಹುಡುಗನ ಅಂದ್ರೆ ಮುಲ್ಲಾನ ಅಪ್ಪ 2 ಮದುವೆ ಆಗಿದ್ದಾನೆ. ಅವರ ಅಜ್ಜ ಅಂದ್ರೆ ಈ ಹುಡುಗನ ಅಜ್ಜ ಅವನು 2 ಮದುವೆ ಆಗಿದ್ದಾನೆ. ಇವನು ಚಿಕ್ಕಪ್ಪನ ಮಗ ಒಬ್ಬ ಬ್ರಾಹ್ಮಣ ಹುಡುಗಿನ ಮದುವೆ ಆಗಿದ್ದಾನೆ. ಇನ್ನೊಬ್ಬ ಹಿಂದೂ ಹುಡುಗಿನ ಮದುವೆ ಆಗಿದ್ದಾನೆ. ಹೀಗೆ ಇಡೀ ಫ್ಯಾಮಿಲಿನೇ ಇದು ಇದೇ ರೀತಿಯ ಇದನ್ನ ಉದ್ಯೋಗ ಮಾಡ್ತಾ ಬಂದಿದ್ದಾರೆ ಇವರು. ಅಂದ್ರೆ ನಮಗ್ ಕಂಡಂತದ್ದು ಇದು ಒಂದು ಮಾತ್ರ, ಆದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೊಂದು ದೊಡ್ಡ ಜಾಲನೇ ಇದೆ ಇದು. ಈ ಮತಾಂತರ ನಿಷೇಧ ಕಾಯ್ದೆನ, ಬಲವಂತದ ಮತಾಂತರ ನಿಷೇಧ ಕಾಯ್ದೆನ ರದ್ದು ಮಾಡ್ಕೊಂಡು ಕೂತಿರುವ ಸರ್ಕಾರ ಒಂದು ಕಡೆ, ಕೇಂದ್ರದಲ್ಲಿ ಹಿಂದುತ್ವದ ಅಡಿಯಲ್ಲೇ ಅಧಿಕಾರ ಬರುವಂಥ BJP ಇವೆಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಈ ಯಾವುದೋ ಒಂದು ಸಂಘಟನೆಗೆ ನಿಮ್ಮಂಥವ್ರು ಯಾರೋ ಬಂದು ಹೇಳೋದ ತಕ್ಷಣಕ್ಕೆ ಪಾಪ ಎಷ್ಟು ಅಂತ ಓಡಾಡೋದಕ್ಕೆ ಸಾಧ್ಯ? ಈ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರೋದು ಆಗ್ತಾನೆ ಇಲ್ವಲ್ಲ ಅಂತ ಒಂದು ಈ ರಾಜಕೀಯ ಧ್ರುವೀಕರಣಕ್ಕೆ ಇವರು ಸಿದ್ಧಾಂತವನ್ನು ಬಲಿ ಕೊಡ್ತಾ ಹೋಗಿ ಹೌದು ಎಲ್ಲಿಗೆ ಬರುತ್ತೆ ಸರ್ ಸಮಾಜ ಅಂತ? ಹಿಂದೂ ಸಮಾಜಕ್ಕೆ ಮಾರಕ ಅಲ್ವಾ ಇದು? ಇದನ್ನ ನಾನು ಒಪ್ಕೊಳ್ತೇನೆ. ಏನಂದ್ರೆ ಇವತ್ತು ಪ್ರತಿನಿಧಿಗಳು, ಸರ್ಕಾರ, ಪೊಲೀಸ್ ಸ್ಟೇಷನ್, ಕೋರ್ಟು ಇವರು ಕೂಡ ಇಂಥ ಘಟನೆಗಳಿಗೆ ಇವರು ಜವಾಬ್ದಾರಿನೇ. ಈಗ ನೋಡಿ, ನೇಹಾ ಹಿರೇಮಠದ್ದು ಘಟನೆ ಆಗಿ ಈಗ 2 ವರ್ಷ ಆಗ್ತಾ ಬಂತು. ಇನ್ನೂವರೆಗೆ ಅವನಿಗೆ ಶಿಕ್ಷೆ ಆಗಿಲ್ಲ. ಅವನು ಒಳಗಡೆಯಿಂದನೇ ವಿಡಿಯೋ ಕಾಲ್ಗಳು ಆನಂದವಾಗಿ ಅವನು ಹೊಡೆದವನು, ಕೊಲೆ ಮಾಡಿದವನು ಒಳಗಡೆ ಆನಂದವಾಗಿದ್ದಾನೆ. ಅಂದ್ರೆ ಏನ್ ನಡೀತಾ ಇದೆ ಅಂತ. ಹೌದೌದು, ಅನುಭವಿಸಲಾರದ ಕಠಿಣ ಶಿಕ್ಷೆ ಗುರಿ ಮಾಡಿದಾಗ ಮಾತ್ರ ಇಂಥ ಪ್ರಕರಣ ನಡೆಯೋದನ್ನ ತಡಿಬಹುದೇನೋ ಅಂತ ಒಂದು ಇಮ್ಮಿಡಿಯೇಟ್ ಆಕ್ಷನ್ ಆಗ್ಬೇಕು. ಇದರಲ್ಲಿ ನೀವು ಕಾನೂನು, ಸಾಕ್ಷಿ, ಸುಡುಗಾಡು, ಅರೆ ಇಡೀ ಜಗತ್ತ ಚರ್ಚೆ ಮಾಡಿದೆ. ನೇಹಾ ಹಿರೇಮಠನ ಕೊಲೆ ಇಡೀ ಜಗತ್ತು ನೋಡಿದರೆ, ಇನ್ನೂ ನೀವು ಮೇನಾಮೇಷ, ಇನ್ನೂ ಅದು ಸಾಕ್ಷಿ ಬೇಕು, ಇದು ಬೇಕು, ಅದು ಸುಡುಗಾಡು ಸಂತೆ ಅಂತ ಹೇಳಿ ಕೂತ್ಕೊಂಡು ಈ 2 ವರ್ಷದಲ್ಲಿ ಇನ್ನೂ ಎಷ್ಟು ರೇಪ್ಗಳಾಗಿದ್ದಾವೆ, ಇನ್ನೂ ಎಷ್ಟು ಕೊಲೆಗಳಾಗಿದ್ದಾವೆ, ಇನ್ನೂ ಎಷ್ಟು ಈ ರೀತಿ ಘಟನೆಗಳಾಗಿದ್ದಾವೆ ಅಂತನ್ನುವಂಥದ್ದು ಆ ಜಡ್ಜ್ಗಳಿಗೆ, ಇವ್ರಿಗೆ ಗೊತ್ತಾಗೋದಲ್ವ, ಅವ್ರಿಗೆ ಕೋರ್ಟ್ಗೆ.
ಈ ದೆಹಲಿದೇ ಉದಾಹರಣೆ ತಗೊಳ್ಳೋ ನಿರ್ಭಯ ಪ್ರಕರಣ 12 ವರ್ಷ ತಗೊಳ್ತಲ್ರಿ ಇವರು. ಏನ್ ಮಾಡ್ತಾ ಇದ್ರಿ? ಕೋರ್ಟ್ ಕೂಡ ಮಾನವೀಯ, ಬರೇ ನಿಮ್ಮ ಲಾದ್ ಪಾಯಿಂಟ್ ನಲ್ಲಿ ಹೋಗ್ಬೇಡಿ, ಒಂದ್ ಸ್ವಲ್ಪ ಮಾನವೀಯತೆ, ದೇಶದ ಹಿತ, ಸಮಾಜದ ಹಿತ ಇದನ್ನು ಯೋಚನೆ ಮಾಡ್ಬೇಕಲ್ಲ. ಅವ್ರಿಗೂ ಹೆಣ್ಮಕ್ಳು ಇರ್ತಾರ ಮನೆಯಲ್ಲಿ. ಪೊಲೀಸ್ ಸ್ಟೇಷನ್ ಅಷ್ಟೇ, 18 ದಾಟಿದ ಹುಡುಗಿ 21 ದಾಟಿದ ಹುಡುಗ ಇತ್ತು ಅಂತಂದ್ರೆ ಕೈ ಎತ್ತಿ ಬಿಡ್ತಾರೆ. ಇಲ್ಲ, ನಾವೇನು ಮಾಡಕ್ಕಾಗಲ್ಲ, ಅವ್ರಿಬ್ರು ಮೇಜರ್ ಇದಾರೆ, ನಾವು ಅವ್ರ ರಕ್ಷಣೆ ಕೊಡ್ಬೇಕಾಗತ್ತೆ, ಅವ್ರಿಗೆ ಹಾಗೆ ಮಾಡ್ಬೇಕಾಗತ್ತೆ, ಹೀಗೆ ಮಾಡುತ್ತೆ. ಅಲ್ಲಿಂದ ನಮ್ಮ ಹುಡುಗರು ಅಲ್ಲಿಂದನೇ ಪ್ರಾರಂಭ ಆಗತ್ತೆ. ಅವಳು 18 ದಾಟಿ ಅವ್ರ ಕೈ ಎತ್ತಿದ ಮೇಲೆನೆ ನಮ್ಮ ಹುಡುಗರು ಅವಳನ್ನ ಟ್ಯಾಕಲ್ ಮಾಡಿ ಅವಳನ್ನ ವಾಪಸ್ ತರುವಾಗೆ ಬಿಡೋಲ್ಲ. ಸೊ ಇದು ಬಹಳ ದೊಡ್ಡ ಜಾಲ ಇದೆ ಬಿಡಿ. ನಮ್ಗೆ ಅನಿಸ್ತಿರೋದೇನಂದ್ರೆ, ಈಗ ಒಂದು ನಾವು ಪ್ರಕರಣ ಆದ್ಮೇಲೆ ಇಷ್ಟು ಮಾತಾಡ್ತೀವಿ, ಪ್ರಕರಣ ಆಗೋದಕ್ಕೆ ಈಗ ಹಿಂದೂ ಹೆಣ್ಣುಮಕ್ಕಳಲ್ಲಿ ಹೋಗಿ ಜಾಲಕ್ಕೆ ಬೀಳ್ತಾರೆ ಅಂತಂದ್ರೆ ಆ ಹಾದಿಲೇ ಏನಾದ್ರು ಬದಲಾವಣೆ ತರ್ಬೋದಾ? ಮನಸ್ಥಿತಿಗಳು ಬದಲಾಗಬೇಕು. ಈ ಹಿಂದೂ ಹೆಣ್ಣುಮಕ್ಕಳ ಆ ಕುರುಡು ಪ್ರೀತಿ ಅದೆಲ್ಲ ಸುಟ್ಟು ಕರಕಲಾಗಬೇಕು. ಒಂದಷ್ಟು ಪ್ರಕರಣಗಳು ನೋಡಿದ ಮೇಲಾದ್ರೂ ಬುದ್ಧಿ ಬರಬೇಡವಾಗಿ ಅಂತ. ಇಲ್ಲ, ಅದು ಮೇಲಿಂದ ಮೇಲೆ ಇಂಥ ಘಟನೆಗಳಾಗ್ತಾ ಇರುವಂತಹದ್ದು ಗಮನಿಸಬೇಕು ಅಂತನ್ನುವಂಥದ್ದು ಎಚ್ಚರಿಕೆ ಆಗಿದೆ, ಸಾಕಷ್ಟು ಆಗಿದೆ. ಈಗ ನಾವು ಲವ್ ಜಿಹಾದದ ಸಂಬಂಧಪಟ್ಟಾಗ ಒಂದು ಹೆಲ್ಪ್ ಲೈನ್ ಮಾಡಿದೀವಿ, 2 ವರ್ಷ ಆಯ್ತು. 8,000 ಕಾಲ್ ಬಂದಿದ್ದಾವೆ, 8,000 ಕಾಲ್ಗಳು. ಇಡೀ ನಮ್ಮ ಹುಬ್ಬಳ್ಳಿ ಟೀಮ್ ಫುಲ್ ಆಕ್ಟಿವ್. ಪ್ರತಿನಿತ್ಯ 10-12 ಫೋನ್ಗಳು ಬರ್ತಾವೆ. ಸೊ ಅದನ್ನ ಅಂದ್ರೆ ಈಗ ಆ ಕಾಲ್ ಬಂದಿದೆ, ಅದರ ಅರ್ಥ ಜಾಗೃತಿ ಆಗಿದೆ ಅಂತ. ಅವ್ರಿಗೆ ಪೊಲೀಸ್ ಸ್ಟೇಷನ್ ಮೇಲೆ ನಂಬಿಕೆ ಇಲ್ಲ, ಕೋರ್ಟ್ ಮೇಲೆ ನಂಬಿಕೆ ಇಲ್ಲ. ಈಗ ನಂಬಿಕೆ ಬಂದಿರೋದು ನಮ್ಮ ಈ ಹೆಲ್ಪ್ ಲೈನ್ಗೆ. ಅವ್ರ ಹೆಲ್ಪ್ ಲೈನ್ ನಲ್ಲಿ ನಾವು ಬಹಳ ಕ್ಲಿಯರ್ ಆಗಿ ಹೇಳ್ತೀವಿ, ನಿಮ್ ಮಗಳಿಗೆ ಮೀಡಿಯಾಕ್ ತಗೊಂಡೋಗಲ್ಲ, ನಿಮ್ ಮಗಳಿಗೆ ಪೊಲೀಸ್ ಸ್ಟೇಷನ್ ತಗೊಂಡೋಗಲ್ಲ, ನಿಮ್ ಮಗಳಿಗೆ ಮರ್ಯಾದೆ ಕಳೆಯಲ್ಲ. ಆದ್ರೆ ನಾವು ನಮ್ಮ ಈ ಹೆಲ್ಪ್ ಲೈನ್ ನೀವು ಇದು ಮಾಡಿದ್ರೆ 24 ಗಂಟೆ ಒಳಗೆ ನಿಮ್ ಮಗಳನ್ನ ಮನೆಗೆ ತಂದು ಒಪ್ಸುವಂತ ಜವಾಬ್ದಾರಿ ನಮ್ದು. ಹೀಗೆ ಒಂದು ವಿಶ್ವಾಸ ಮೂಡಿಸುವಂತ ಪ್ರಕ್ರಿಯೆ ಮಾಡಿದ ಪರಿಣಾಮದಿಂದ 8,000 ಕಾಲ್ಗಳು ಬಂದಿದ್ದಾರೆ. ಅದರಲ್ಲಿ 70% ಬಗೆಹರಿಸಿದ್ದಾರೆ. ಸೊ ಇದು ನಿರಂತರ ನಡೆಯುವಂತ ಪ್ರಕ್ರಿಯೆ ಇದು. ಈ ಜಿಹಾದ್ ಸಂಬಂಧಪಟ್ಟಂಗೆ ಜಿಮ್ಮು, PGಗಳು, ಹಾಸ್ಟೆಲ್ಗಳಲ್ಲೆಲ್ಲ ಈ ಬಲವಂತದ ಮತಾಂತರಕ್ಕೆ, ಜಿಹಾದ್ಗೆ ಒತ್ತು ಕೊಡ್ಲಾಗತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನಾದ್ರು ತಮ್ಮ ಇದು ಏನಾಗ ಆಗಿದೆಯಾ? ಇಲ್ಲ, ಬಹಳ ದೊಡ್ಡ ಬೇರೆ ಬೇರೆ ಸೆಂಟರ್ಗಳಿದಾವೆ. ಯೋಗ ಸೆಂಟರ್ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಸ್ಕೂಲ್ಗಳಲ್ಲಿ ಫ್ರೀ ಟೀಚಿಂಗ್ ಅಂತ ಹೇಳಿ ಇಂಗ್ಲಿಷ್ ಟೀಚ್ ಮಾಡ್ತೀವಿ, ಗಣಿತ ಟೀಚ್ ಮಾಡ್ತೀವಿ ಫ್ರೀ ಅಂತ ಹೇಳಿ ಅಲ್ಲಿ ಹೋಗ್ತಿದ್ದಾರೆ. ಆಮೇಲೆ ಈ ಬೇರೆ ಬೇರೆ ಮೇಕಪ್ ಮಾಡುವಂತ ಇದರಲ್ಲಿ ಹೋಗಿದ್ದಾರೆ, ಫೋಟೋಗ್ರಫಿಯಲ್ಲಿ ಇದ್ದಾರೆ. ಈಗ ಮದುವೆಗಳ ಫೋಟೋಗ್ರಫಿಗಳಲ್ಲಿ ನೀವು ನೋಡಿದ್ರೆ ಎಲ್ಲ ಅವರೇ ಇರ್ತಾರೆ. ಸೊ ಅವರು ಅದನ್ನ ಬರೋಬ್ಬರಿ ಅದಕ್ಕೆಲ್ಲ ಅಂದ್ರೆ ಇದೆಲ್ಲದ್ರ ಹಿಂದೆ ಒಂದು ಒಳ್ಳೆ ಟ್ರೈನಿಂಗ್ ಕೊಡುವಂತ ಒಂದು ಸಿಸ್ಟಮ್ ಇದೆ ಅವರಲ್ಲಿ. ಮಸೀದಿ, ಮದರ್ಸಾ, ಮುಲ್ಲಾ, ಮೌಲ್ವಿ, ಸಂಘಟನೆಗಳು, ಮನೆ, ಇದೆಲ್ಲವೂ ಅವನ ಸಪೋರ್ಟಿಗೆ ನಿಲ್ತಾ ಇದೆ, ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದೆ, ದುಡ್ಡು ಕೊಡ್ತಾ ಇದ್ದಾರೆ. ಸೊ ಇದು ಭಯಾನಕವಾದ. ನಮ್ಮ ಹಿಂದೂ ಸಮಾಜದಲ್ಲಿ ಇಲ್ಲ, ಸಂಘಟಕರ ನಾವೇ ಮಾತ್ರ ಮಾಡ್ಬೇಕು. ನಮಗೆ ಬೇರೆ ಅವ್ರ ತಂದೆ ತಾಯಿ ಕೂಡ ಕೆಲವೊಂದ್ಸಲ ಬೈತಾರೆ ನಮಗೆ. ಸಾಕಷ್ಟು ರೀತಿಯ ಈ ಪೊಲೀಸ್ ಸ್ಟೇಷನ್ ದಲ್ಲಿಗೂ ನಮ್ಗೆ ಅವಮಾನ ಮಾಡ್ತಾರೆ. ನಿಮ್ಗೆ ಬೇರೆ ಕೆಲಸ ಇಲ್ಲ ಅಂತ ಹೇಳಿ ನಮಗೆ ಕೆಟ್ಟದಾಗ ಬೈದು ಕಳಿಸ್ತಾರೆ. ಸೊ ಇದೆಲ್ಲ ಇದ್ದಾಗ ಆ ಸಮುದಾಯದ ಗಂಡು ಮಕ್ಕಳಿಗೆ ಆ ರೀತಿ ಬೆಳವಣಿಗೆಯಲ್ಲಿ ತೋರಿಸ್ಕೊಡ್ತಾರೆ ಅಂತಂದ್ರೆ ಹಿಂದೂ ಹೆಣ್ಣು ಮಕ್ಕಳಿಗೆ ಜಾಗೃತಿ ಕಾರ್ಯ ನಾವು ಮಾಡ್ಬೋದಾ ಅಂತ? ಇಲ್ಲ, ಮಾಡ್ತಾ ಇದೀವಿ, ಅದನ್ನು ನಡೀತಾ ಇದೆ. ನಮ್ಮಲ್ಲಿ ದುರ್ಗಾ ಸೇನೆ ಅಂತಿದೆ, ಹಿಂದೂ ಜನಜಾಗೃತಿ ಸಮಿತಿ ರಣರಾಗಿಣಿ ಅಂತ ಮಾಡಿದ್ದಾರೆ. ಹೀಗೆ ಅನೇಕ ವಿಶ್ವ ಹಿಂದೂ ಪರಿಷತ್ನಲ್ಲೂ ಮಹಿಳಾ ವಿಂಗ್ ಇದೆ. ಸೊ ಎಲ್ಲರೂ ಕೂಡ ಮಹಿಳಾ ಕಾಲೇಜಿಗೆ ಹೋಗೋದು, ಅವ್ರಿಗೆ ಕರಪತ್ರ ಕೊಡೋದು, ನಾವು ಪುಸ್ತಕ ಪ್ರಿಂಟ್ ಮಾಡಿದೀವಿ ಲವ್ ಜಿಹಾದದ್ದು, ಹೇಗೆ ಏನಾಗ್ತಾ ಇದೆ, ಏನ್ ಅನಾಹುತ ಆಗುತ್ತೆ, ಏನ್ ಎಚ್ಚರಿಕೆ ತಗೊಳ್ಬೇಕು ಅಂತನ್ನುವಂಥದ್ದು ಆ ಕಾಲೇಜುಗಳಿಗೆ ಹೋಗಿ ಅವ್ರನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಇದರಲ್ಲಿ ಇನ್ನೂ ಒಂದು ಬಹಳ ದೊಡ್ಡ ಅನಾಹುತ ಅಂದ್ರೆ ಈ ಮುಸ್ಲಿಂ ಯುವಕರಿಗೆ ಗೊತ್ತಾಗಿದೆ, ನಾನು ಅಬ್ದುಲ್ಲಾ ಅಂತ ಹೇಳಿದ್ರೆ ಇವ್ರು ದೂರ ಸರಿತಾರೆ ಅಂತ ಅನ್ನೋದು ಗೊತ್ತಾಗಿದೆ ಅವರಿಗೆ. ಅದಕ್ಕೆ ಅಶೋಕ್ ಅಂತ ಹೇಳ್ತಾರೆ ಅವರು, ಸತೀಶ್ ಅಂತ ಹೇಳ್ತಾರೆ. ಎಲ್ಲ ಆಮೇಲೆ ಗೊತ್ತಾಗತ್ತೆ, ಎಲ್ಲ ಮುಗಿದು ಹೋಗ್ಬಿಟ್ಟಿರುತ್ತೆ ಅಷ್ಟೊಳಗೆ.
ವಿಡಿಯೋನು ಮಾಡಿರ್ತಾರೆ, ರೇಪು ಮಾಡಿರ್ತಾರೆ, ಏನೇನು ಮಾಡಬಾರ್ದೆಲ್ಲ ಮಾಡಿ ಮುಗಿಸಿದ ಮೇಲೆ ಗೊತ್ತಾಗತ್ತೆ ಆ ಹುಡುಗಿಗೆ ಇವನು ಮುಸ್ಲಿಂ ಇದಾನಂತ ಹೇಳಿ. ಈ ಜಾಡನ್ನೇ ಹೆಡಿಮುರೆ ಕಟ್ಟಬೇಕು, ಎಲ್ಲೆಲ್ಲಿದೆ ಹುಡುಕಿ ತಾರಾ ಸಹಗಲ್ ಅಂತ ಹೇಳಿ ಒಬ್ಬ ಶಾರ್ಪ್ ಶೂಟರ್, ಅವರು ಆಲ್ ಇಂಡಿಯಾ ಗೋಲ್ಡ್ ಮೆಡಲಿಸ್ಟ್. ಅವಳಿಗೆ ಶ್ರೀನಿವಾಸ ಅಂತ ಹೇಳಿ ಒಬ್ಬ ಫಸಾಯಿಸಿ ಮದುವೆ ಆಗಿ, ಹಿಂದೂ ಪದ್ಧತಿ ಪ್ರಕಾರನೇ ಮದುವೆ ಆಗಿ ಆಮೇಲೆ ಗೊತ್ತಾಗತ್ತೆ ಅವಳಿಗೆ ಇವನು ಮುಸ್ಲಿಂ ಇದಾನಂತೇಳಿ. ಆಮೇಲೆ ಅವಳನ್ನ ಒತ್ತಾಯ ಮತಾಂತರ ಮಾಡ್ಬೇಕಾದ್ರೆ ಕೊಟ್ಟಂತ ಟಾರ್ಚರ್ ಇದೆಯಲ್ಲ, ಅವಳು ಧೈರ್ಯದಿಂದ ಹೊರಗಡೆ ಬಂದು ಮೀಡಿಯಾ ಮುಂದೆ ಹೇಳಿ ಕೊನೆಗೆ ಅವನ ಮೇಲೆ ಕೇಸ್ ಹಾಕಿ ಈಗ ಅವನು ಅವನ ತಾಯಿ ಇಬ್ರು ಜೈಲ್ನಲ್ಲಿದ್ದಾನೆ. ಅಂದ್ರೆ ಹೆಸರು ಚೇಂಜ್ ಮಾಡ್ಕೊಂಡು ಹೇಗೆ ಫಸಾಯಿಸ್ತಾರೆ ಗೊತ್ತಾಯ್ತು. ಇದು ಜ್ವಲಂತ ಉದಾಹರಣೆ ಇದೆ, ಇಂಥವು ಬೇಕಾದಷ್ಟು ಇದಾವೆ. ಆಗಲಿ ಸರ್, ನಿಮ್ಮ ಜಾಗೃತಿ ಕಾರ್ಯದ ಮೂಲಕ ಈ ರೀತಿ ಬಲೆಗೆ ಬೀಳುವಂಥ, ಹಳ್ಳಕ್ಕೆ ಬೀಳುವ ಹೆಣ್ಣು ಮಕ್ಕಳ ಸಂಖ್ಯೆ ಶೂನ್ಯ ಆಗಲಿ, ಒಂದಷ್ಟು ಕಾರ್ಯಗಳು ನಿಮ್ಮಿಂದ ಮುಂದುವರಿಲಿ. ಈಗ ಹೋಗೋ ಮೊದಲು ಬಲಿಯಾಗುವ ಹೆಣ್ಣು ಮಕ್ಕಳನ್ನು ನಾವು ಕಾಪಾಡ್ತೀವಿ ಅನ್ನೋದನ್ನು ಮೊದಲು ಮನಗಾಣಿಸ್ಕೊಂಡು ಒಂದಷ್ಟು ಜಾಗೃತಿ ಕಾರ್ಯಕ್ರಮಗಳಾಗಲಿ ಅಷ್ಟೇ. ಧನ್ಯವಾದ ಸರ್, ನಮಸ್ಕಾರ. ಧನ್ಯವಾದ. ಬಹಳ ಸ್ಪಷ್ಟವಾಗಿದಂತೂ ಗೊತ್ತಾಯ್ತು, ಬಡ ಎಳೆಯಾಗಿ ಹೇಳ್ತಿದ್ರು ಅವರು ಕೂಡ. ಅಂದರೆ ಅವರು ಹೇಳೋದೇನಿತ್ತಂತಂದರೆ ತುಂಬ ದೊಡ್ಡ ಮಟ್ಟದ ಜಾಲ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಇದು ಬದಲಾವಣೆ ಆಗಬೇಕಾಗಿರೋದು ಇಡೀ ಸಮಾಜದ ಮೂಲಕ ಬದಲಾವಣೆ ಆಗಬೇಕು. ಹೆಣ್ಣು ಮಕ್ಕಳನ್ನ ಜಾಗೃತಗೊಳಿಸ್ಬೇಕು ಅಷ್ಟೇ ಬಿಟ್ಟರೆ, ಯಾಕಂದ್ರೆ ಈಗ ಹೆಸರು ಬದಲಿಸ್ಕೊಂಡು ಬಂದು ಹಳ್ಳಕ್ಕೆ ಬೀಳಿಸ್ಕೊಂಡು ಆದ ನಂತರ ಗೊತ್ತಾದ ಮೇಲೆ ಅಚಾತುರ್ಯಗಳು ಅನಾಹುತಗಳು ಆದ ನಂತರ ಆಕೆ ಗೊತ್ತಾಗತ್ತೆ ಅನ್ನುವಂಥದ್ರೆ ಲವ್ ಏನಿದೆಯಲ್ಲ, ಪ್ರೇಮ ಪ್ರೀತಿ, ಈ ನಾಟಕಗಳನ್ನು ಕಂಡು ಹಿಡಿಯುವ ಮಟ್ಟಕ್ಕೆ ಹೆಣ್ಮಕ್ಳಾಗಬೇಕು. ಇವರು ಕಣ್ಣು ತೆರೆದು ಕೂತ್ಕೋಬೇಕು. ಪ್ರೀತಿ ಕುರುಡು ಅಂತ ಹೇಳಿ ಅಶೋಕನು ಇನ್ನೊಂದು ಹೆಸರಲ್ಲಿ ಬಂದಿರುವಂತ ಮುಖೈಡಿಗಳನ್ನ ಅವ್ರು ಗುರುತು ಹಚ್ಚೋ ಲೆವೆಲ್ಗೆ ಬರಬೇಕು. ಹೆಣ್ಣು ಮಕ್ಕಳಿಂದನೇ ಇವ್ರು ಬದಲಾವಣೆ ಆಗಬೇಕು ಅನ್ನುವಂಥದ್ದನ್ನ, ಮತ್ತೆ ಹಿಂದೂ ಸಮಾಜ ಇದನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ತಗೊಳ್ಬೇಕು. ಈಗ ಪ್ರಕರಣಗಳು ಬಂದಾಗ ಮಾತ್ರ ಎದ್ದು ನಿಂತ್ಕೊಳ್ಳೋದಕ್ಕಿಂತ ಅವ್ರು ಹೇಳ್ದಂಗೆ ಒಂದಷ್ಟು ಕಾರ್ಯಗಳು ಆಗ್ತಾ ಇದಾವಲ್ಲ, ಆ ನಿಟ್ಟಲ್ಲಿ ಹಿಂದೂ ಸಂಘಟನೆಗಳು ಬೇರೆ ಬೇರೆ ರೀತಿಯಲ್ಲಿ ಬಲಿಷ್ಠಗೊಂಡು ಹಿಂದೂ ಹೆಣ್ಣು ಮಕ್ಕಳನ್ನ ಜಾಗೃತಗೊಳಿಸೋ ಕಾರ್ಯದಲ್ಲಿ ಏನಾದರೂ ಮಗ್ನಗೊಂಡ್ರೆ ಈ ರೀತಿ ಪ್ರಕರಣಗಳಾಗೋದು ನಿಲ್ಲುತ್ತೆ. ಪ್ರಕರಣ ಆದ್ಮೇಲೆ ಹೋರಾಟಗಳಾಗೋದಕ್ಕಿಂತ ಪ್ರಕರಣ ಆಗದೇ ಇರುವಂತ ತಡೆಯೋದು ಒಳ್ಳೆಯದು. ಹೌದು, ಆ ನಿಟ್ಟಲ್ಲಿ ಕೆಲಸಗಳಾಗಲಿ ಅನ್ನುವಂಥದ್ದು ನಮ್ಮ ಬೇಡಿಕೆ ಕೂಡ ಅವ್ರಿಗಾಗಿತ್ತು. ಆ ಕಾರ್ಯ ಅವ್ರು ಮಾಡ್ತಾ ಇದ್ದಾರೆ, ಮುಂದುವರಿಸಲಿ. ಧನ್ಯವಾದಗಳು ಮುತಾಲಿಕ್ ಅವರಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.